ರಾಮ್ ಯಾವ್ದು ಕಾಲ್ ಬರ್ತಿದೆ. ನಾವು ಮಾತ್ರ ಹಿಂಗೆ ನಿಂತಿದ್ದೀವಿ, ಟೈಮ್ ಮಾತ್ರ ಎಷ್ಟು ಫಾಸ್ಟಾಗಿ ಓಡ್ತಾ ಇದೆ ಸೀತಾ. ಐಸೋ ವಿಶ್ ಈ ಪ್ರಪಂಚನೇ ಈ ಪಾಸ್ ಮಾಡಲ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಸೀತಾ. ತುಂಬ ಚೆನ್ನಾಗಿರ್ತಿತ್ತು. ಫಸ್ಟ್ ಕಾಲ್ ಅಟೆಂಡ್ ಮಾಡಿ ಹೋಗಿ. ಕಾಲ್ ತಾನೇ, ನಾನು ಫಸ್ಟ್ ರೆಡಿ ಆಗ್ಬಿಡ್ತೀನಿ. ರಾಮ್ ಯಾರೋ ಕಾಲ್ ಮಾಡ್ತಿದ್ದಾರೆ. ಸೀತಾ ಅವ್ರಿಗೆ ಹೇಳಿ 10 ನಿಮಿಷ ರೆಡಿ ಆಗ್ಬಿಟ್ಟು ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳಿ. ಓಕೆ? ಹಾಂ. ಹಲೋ. Hello, Meghasham here. ವಾ ಬರ್ಗು, ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಎಷ್ಟು ಚೆನ್ನಾಗಿ ಗೂಗ್ಲಿ ಹಾಕ್ತಾರೆ ನೋಡು, ಸಖತ್ತಾಗಿ ಆಟ ಆಡ್ತಾರೆ. ಇನ್ನಷ್ಟು ಬೇಕೆ ಎಂದು ಹೆದರಕ್ಕೆ ರಾಮ, ಇನ್ನಷ್ಟು ನೆಮ್ಮದಿ ಎಲ್ಲಿ ಹೋದರು ರಾಮ 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 ರಾಮ. ಏಯ್ ಲಿಟಲ್ ಚಾಂಪ್, ಬೆಳಗ್ಗೆನೆ ದೇವ್ರಿಗೆ ಪೂಜೆ ಮಾಡಿದ್ದಾಯ್ತಲ್ಲ, ನೀನು ಯಾಕೆ ಮತ್ತೆ ಮಾಡ್ತಿದ್ಯಾ? ಕ್ರಿಕೆಟ್ ಅಂಕಲ್, ಇದು ಸ್ಪೆಷಲ್ ಪೂಜೆ. ಓಹೋ, ಸ್ಪೆಷಲ್ ಪೂಜೆನಾ? ಯಾಕೋ? ನನಗೆ ತಮ್ಮ ಹುಟ್ಟೋ ತನಕ ನಾನು ದಿನ ಹೂವಿನ ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಏನು ತಮ್ಮನ? ಯು ಮೀನ್ ಲಿಟಲ್ ಬ್ರದರ್? ಹ್ಞೂ ಕ್ರಿಕೆಟ್ ಅಂಕಲ್. ಓಕೆ ಓಕೆ. ಈ ತಮ್ಮ ಎಲ್ಲಿ ಸಿಗ್ತಾನೆ, ಯಾವ ಅಂಗಡಿಲಿ? ಕ್ರಿಕೆಟ್ ಅಂಕಲ್, ತಮ್ಮ ಅಂಗಡಿಯಲ್ಲಿ ಸಿಗಲ್ಲ, ಸೀತಮ್ಮನ ಹೊಟ್ಟೆಯಲ್ಲಿ ಹುಟ್ಟಾನೆ. ಹುಟ್ತಾನೆ ಹುಟ್ತಾನೆ ಹುಟ್ತಾನೆ. ನೋಡಿದ್ಯಾ ಭಾರ್ಗು, ನಾನು ಹೇಳಿರ್ಲಿಲ್ವಾ, ನೀನು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೆ ಎಕ್ಸಾಕ್ಟ್ಲಿ ಅದ್ರ ಉಲ್ಟಾ ಆಗ್ತಿದೆ. ಸೀತನ ಹೊಟ್ಟೆಲೊಬ್ಬ ಮಗ ಹುಟ್ಟಿದ ಅಂದರೆ ನಮ್ಮ ಕೈಗೆ ಚಿಪ್ಪೆ. ಇವಳು ಬಾಯಲ್ಲಿ ತಮ್ಮ ಬೇಕು ಅನ್ನೋ ಮಾತು ಹೇಗೆ ಬಂತು? ಅದಕ್ಕೆ ಆ ಸೀತಾ ಹೇಗೆ ಬಿಟ್ಲು? ಯಾರು ಗೊತ್ತು ಭಾರ್ಗು, ಸೀತಾ ಮತ್ತೆ ಟಾಸ್ ಹಾಕಿ ಡಿಸಿಷನ್ ಚೇಂಜ್ ಮಾಡಿಬಿಟ್ಟಿದ್ರೆ? ಅವ್ರು ಏನೇ ಡಿಸೈಡ್ ಮಾಡಿದ್ರು ಅದು ನಡೆಯೋದಕ್ಕೆ ನಾನು ಬಿಡಬೇಕಲ್ಲ. ನಮ್ಮ ಕೈಲಿ ಏನು ಇಲ್ವಲ್ಲ ಭಾರ್ಗು. ಬ್ಯಾಟು ಅವ್ರ ಕೈಲಿದೆ, ಬಾಲು ಅವ್ರ ಕೈಲಿದೆ, ಆಟನೇ ಅವ್ರದ್ದೇ. ದೇಸಾಯಿ ಮನೆ ನನ್ನ ಹಿಡಿತದಲ್ಲಿರೋದು. ಈ ಆಸ್ತಿ ಸೇರೋದು ನನ್ನ ಮಗನಿಗೆ ಮಾತ್ರ, ಯಾವ ರಾಮನ ಮಗನಿಗೂ ಅಲ್ಲ. ಹಲೋ, ನಾನು ರಾಮ್ ವೈಫ್ ಸೀತಾ. ಓಹ್, ಸಿಹಿಸ್ ಮದರ್. ಹಾಂ, ಸಿಹಿ ಅಮ್ಮ ನಾನು. ನಾನು ರಾಮ್ ಫ್ರೆಂಡ್. ಗೊತ್ತು, ಅವರು ನಿಮ್ಮ ಬಗ್ಗೆ ತುಂಬ ಮಾತಾಡ್ತಿರ್ತಾರೆ. ಹೋಪ್ ಸಮಥಿಂಗ್ ಗುಡ್. ರಾಮ್ ಫ್ರೆಂಡ್ ಅಂದಮೇಲೆ ಅವ್ರು ಯಾವಾಗಲೂ ಒಳ್ಳೇದೇ ಮಾತಾಡ್ತಾರೆ. ವಂಡರ್ಫುಲ್. ನಿಮ್ಮ ಗಂಡದ ಬಗ್ಗೆ ಎಷ್ಟು ಅಭಿಮಾನ ನಿಮಗೆ. ಲವ್ಲಿ. ಐ ಥಿಂಕ್ ಐ ಶುಡ್ ಮೀಟ್ ಯು. ನಿಮ್ಮನ್ನು, ರಾಮ್ನ ಆ್ಯಂಡ್ ದ ಮೋಸ್ಟ್ ಸ್ವೀಟ್ ಲಿಟಲ್ ಚೈಲ್ಡ್ ಆನ್ ಅರ್ತ್ ಸಿಹಿ, ನಿಮ್ಮ 3 ಜನನ್ನು ಮೀಟ್ ಮಾಡಬೇಕು. ಖಂಡಿತ ಭೇಟಿ ಮಾಡೋಣ. ಏಯ್ ಶ್ಯಾಮ, ಹೇ ರಾಮ್, ನೀನು ಯಾವಾಗ ಡಿಟೆಕ್ಟಿವ್ ಕೆಲಸ ಮಾಡೋದಕ್ಕೆ ಶುರು ಹಚ್ಕೊಂಡೆ? ಅಲ್ಲ, ನಿಂಗೆ ನನ್ನ ಮಗಳಿಗೆ ಪರಿಚಯ? ಹೇ, ಎಂಥ ಕೋಇನ್ಸಿಡೆನ್ಸ್ ಗೊತ್ತೇನೋ. ಪ್ರತಿದಿನ ಮೀಟ್ ಮಾಡ್ತಾ ಇದ್ದೆ, ಪ್ರತಿದಿನ ಇನ್ಸುಲಿನ್ ಶಾಟ್ಸ್ ಕೊಡ್ತಾ ಇದ್ದೆ, ಆದರೂ ನಿನ್ನ ಮಗಳೇ ಅಂತ ಗೊತ್ತೇ ಆಗಲಿಲ್ಲ ನೋಡು. ವಾಟ್? ಸಿಹಿಗೆ ಬೋರ್ಡಿಂಗ್ ಸ್ಕೂಲಲ್ಲಿ ಇನ್ಸುಲಿನ್ ಕೊಡ್ತಾ ಇದ್ದೆ ಡಾಕ್ಟರ್ ನೀನಾ? ಯಾ ಮ್ಯಾನ್. ನಿಜನಾ? ಸಿಹಿ ಅಂತೂ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ಲು. ಡಾಕ್ಟರ್ ಅಂಕಲ್ ಮ್ಯಾಜಿಕ್ ಮಾಡ್ತಾರೆ, ನೋವೇ ಆಗದಿರೋ ಥರ ಇಂಜೆಕ್ಷನ್ ಕೊಡ್ತಾರೆ ಅಂತ. ವಾವ್, ಸಿಹಿ ನನ್ನ ಬಗ್ಗೆ ಹೇಳಿದಲ್ಲ. ಹ್ಞೂ, ಕರ್ಕೊಂಬಂದಾಗಿಂದ ಬರೀ ನಿಮ್ಮದೇ ಜಪ ಮಾಡ್ತಿದ್ದಾಳೆ. ನಿಮಗೆ ಬಾಯ್ ಹೇಳಿಲ್ಲ ಅಂತ ಬೇಜಾರು ಕೂಡ ಮಾಡ್ಕೊಂಡಿದ್ದಾಳೆ. ಹೌ ಸ್ವೀಟ್ ಆಫ್ ಹರ್. ನನ್ನನ್ನು ನೆನೆಸ್ಕೊಂಡಲ್ಲ, ಎಲ್ಲಿ ಮರ್ತೋಗ್ಬಿಟ್ಟಿದ್ದಾಳೋ ಅಂತ ಅಂದ್ಕೊಂಡಿದ್ದೆ. ಶಿ ಈಸ್ ಸಚ್ ಅ ಪ್ರೆಷಸ್ ಚೈಲ್ಡ್. ಐ ಆಮ್ ಟು ಜೆಲಸ್ ಆಫ್ ಯು ಅಂಡ್ ರಾಮ್. ನನಗಿಂತ ಮಗು ಇಲ್ವಲ್ಲ. ಅದಂತೂ ನಿಜ. ಅವಳಂತ ಮಗಳು ನನಗೆ ಸಿಗಲ್ಲ, ನನ್ನಂತ ಅಪ್ಪ ಕೂಡ ಇನ್ಯಾರಿಗೂ ಸಿಗಲ್ಲ. ಯಾ, ಐ ಅಗ್ರಿ. ಇದೆಲ್ಲ ಸಿಹಿಯಲ್ಲಿ ನಾನು ಮಾತಾಡ್ಬೋದಾ? ಶ್ಯಾಮ, ಅವ್ರ ಜೊತೆ ಅಷ್ಟು ಈಸಿ ಆಗಲ್ಲ, ಮಾತಾಡೋದಕ್ಕಾಗಲ್ಲ. ಅವ್ರ ಜೊತೆ ಮಾತಾಡಬೇಕು, ನೋಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀನು ಮನೆಗೆ ಬರಬೇಕು. ಯಾವಾಗ ಬರ್ತೀಯ ಅಂತ ಹೇಳು ಫಸ್ಟ್. ಹೇ,
ಸಿಹಿನೇ ನಿನ್ನ ಮಗಳು ಅಂತ ಗೊತ್ತಾದ್ಮೇಲೆ ನಿಮ್ಮ ಮನೆಗೆ ಬರದೇ ಇರ್ತೀನಾ? ಮೋಸ್ಟ್ಲಿ ನೀನು ಕರೆದಿದ್ರು ಬರ್ತೀನಪ್ಪ. ಲೊಕೇಶನ್ ಕಳಿಸು, ಆದಷ್ಟು ಬೇಗ ಶಾಲಿನಿಗೆ ಕರ್ಕೊಂಬರ್ತೀನಿ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಬಾಯ್ ಕಣೋ, ಬಾಯ್. ಸಿ ಮ್ಯಾನ್, ಸಿ. ಬೆಸ್ಟ್ ಫ್ರೆಂಡ್ ಗೊತ್ತಾ? ಸಿಹಿ, ಅಕಸ್ಮಾತ್ ನಿನ್ನ ತಮ್ಮ ಹುಟ್ಟಿದ್ರೆ? ಒಳ್ಳೇದಾಗುತ್ತಲ್ವಾ? ನನ್ನ ತಮ್ಮನಿಗೆ ನಾನು ಡಾಲ್ಸ್ ಎಲ್ಲ ಕೊಡ್ತೀನಿ, ಒಂದು ಜೊತೆ ಆಟ ಆಡ್ತೀನಿ, ಟೈಮ್ ಸ್ಪೆಂಡ್ ಮಾಡ್ತೀನಿ, ಚೆನ್ನಾಗಿರುತ್ತಲ್ವಾ? ಹೌದಾ? ಆದರೆ ನನ್ಗೆ ಹಾಗೆ ಅನ್ನಿಸ್ತಾ ಇಲ್ವಲ್ಲ. ನಿನ್ನ ತಮ್ಮ ಅಕಸ್ಮಾತ್ ಹುಟ್ಟಿದ್ರೆ ನಿಮ್ಮ ಅಪ್ಪ ಅಮ್ಮ ನಿಂಗೆ ಟೈಮ್ ಕೊಡೋಕ್ಕಾಗಲ್ಲ. ಹೌದಾ? ನಿನ್ನ ತಮ್ಮ ಹುಟ್ಟಿದ ಅಂತ ಇಟ್ಕೊ, ಅವ್ನು ನೋಡ್ಕೋಬೇಕು, ಅವನನ್ನು ಮುದ್ದು ಮಾಡಬೇಕು, ಅವನಿಗೆ ತಿನ್ನಿಸ್ಬೇಕು, ಅವನಿಗೆ ಸ್ನಾನ ಮಾಡಿಸ್ಬೇಕು, ಅವನಿಗೆ ಎಲ್ಲ ಮಾಡ್ತಾ ಇದ್ರೆ ನಿನ್ನನ್ನು ಯಾರು ನೋಡ್ಕೋತಾರೆ? ಪಾಪ ನಮ್ಮ ಸಿಹಿ ಪುಟ್ಟ ಒಬ್ಬಳೇ ಆಗೋಗ್ತಾಳಲ್ಲ. ಹೌದಾ? ಅಪ್ಪ ಅಪ್ಪ ನಿಮ್ಮ ಅಪ್ಪನ ಯಾಕೆ ಕರ್ತಿದ್ಯಾ? ಗೂಗಲ್ ಹಾಕಿದ್ಲು. ಅಪ್ಪ ಯಾಕೋ ಕಿರ್ಚ್ಕೋತಿದ್ಯಾ? ಬಡ್ಡಿ ಬಂಗಾರಮ್ಮ ಆಂಟಿ ಹೇಳಿದ್ರು ನಮಗೆ ತಮ್ಮ ಆದಮೇಲೆ ನಿನ್ಗೆ ಮತ್ತು ಸೀತಮ್ಮನಿಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಅಂತೆ. ಹೌದಾ? ಯಾರು ಹೇಳಿದ ಆ ಥರ? ಬಡ್ಡಿ ಬಂಗಾರಮ್ಮ ಆಂಟಿ. ಎಲ್ಲಿದ್ದಾರೆ ಅವರು? ಅಲ್ಲಿದ್ದಾರೆ. ಅಪ್ಪು, ಅದೇನು ಅಂತಂದ್ರೆ ಹಾಂ ಡಾಕ್ಟರ್. ಹಾಂ, ನಾನು ಒಬ್ಬನೇ ಹೋಗ್ತಿದ್ದೀನಿ. ರಿಪೋರ್ಟ್ಸ್ ಎಲ್ಲ ರೆಡಿ ಆಗಿದೆ, ತೊಗೊಂಡೋಗ್ತೀನಿ. ಥ್ಯಾಂಕ್ ಯು. ಅಳಿಯಂದ್ರೆ ಡಾಕ್ಟರ್ ಹತ್ರ ಒಬ್ಬರೇ ಬರ್ತೀನಿ ಅಂತ ಹೇಳಿದ್ರಿ, ಪ್ರೀನ್ ಕರ್ಕೊಂಡು ಹೋಗಲ್ವಾ? ಇಲ್ಲ, ನಾನು ಒಬ್ಬನೇ ಹೋಗ್ತಿದ್ದೀನಿ. ಅವಳು ಆರಾಮಾಗಿ ರೆಡಿಯಾಗಿ ಆಫೀಸ್ಗೆ ಹೋಗಿ ಬರಲಿ. ಅಯ್ಯೋ ಭಗವಂತ, ಏನಪ್ಪ ನಿನ್ ಲೀಲೆ? ಒಳ್ಳೆ ಅಳಿಯನ್ ಕೊಟ್ಟಿದ್ಯಾ ಅಂತ ಹೂವು ಹಣ್ಣು ಎಲ್ಲ ಒಪ್ಸಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ನಲ್ಲ ಸ್ವಾಮಿ. ದೇವ್ರೆ, ನನ್ನ ಅಳಿಯ ಒಳ್ಳೆ ಮನಸ್ಸಿರೋ ಮನುಷ್ಯ, ಅವ್ರಿಗೇನು ತೊಂದರೆ ಆಗ್ಬಾರ್ದು. ಈ ಥರ ಅನ್ಯಾಯ ಮಾಡಬೇಡ, ಈ ಥರ ಅನ್ಯಾಯ ಮಾಡಬೇಡ. ಅಂಜು, ಅಣ್ಣಂಗೇನೋ ಸಮಸ್ಯೆ ಇದೆ ಅಂತ ಅನ್ಕೋತಿದ್ದೀರಾ? ಅಂಜು ನೀನು ಸುಮ್ಮನೆ ಇರು, ನನಗೆಲ್ಲ ಗೊತ್ತಾಗತ್ತೆ. ಅಲ್ಲ, ಏನ್ ರಿಪೋರ್ಟ್ಸ್ ತಗೊಂಡು ಅಳಿಯಂದ್ರನ್ನೊಬ್ಬರನ್ನೇ ಬರಕ್ಕೆ ಹೇಳಿದ್ದಾರೆ ಅಂದ್ರೆ ಏನು ಅರ್ಥ ಹೇಳು? ಅಲ್ಲ ಅತ್ತೆ, ನಿಮಗೆ ನೀವೇ ಹೀಗೆ ನಿರ್ಧಾರ ಮಾಡಿದ್ರೆ ಹೇಗೆ? ನೋಡಿ, ಟೆಸ್ಟ್ ಮಾಡ್ಸೋಕೆ ಹೇಳೋದು ಬರೀ ಸಮಸ್ಯೆ ಇದೆ ಅಂದಾಗ ಅಷ್ಟೇ ಅಲ್ಲ. ನಮ್ಮ ಆರೋಗ್ಯದ ಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋದು ಕೂಡ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಅಣ್ಣ ಅದಕ್ಕೆ ರಿಪೋರ್ಟ್ ತೊಗೊಂಡು ಹೋಗ್ತಿರೋದು ಡಾಕ್ಟರ್ ಹತ್ರ ತೋರ್ಸೋದಕ್ಕಷ್ಟೇ. ನೀವು ಯೋಚನೆ ಮಾಡೋ ಅಂಥದ್ದು ಏನೂ ಆಗಿಲ್ಲ, ಆರಾಮಾಗಿರಿ. ಸರಿನಮ್ಮ, ನಿನ್ನ ಮಾತನ್ನು ನಾನು ಒಪ್ತೀನಿ. ಅವ್ರು ತಗೊಂಡು ಹೋಗ್ತಾ ಇರೋದು ಪ್ರೀನ್ ರಿಪೋರ್ಟ್ಸ್ನ. ಆದರೆ ಅವರೊಬ್ಬರೇ ಹೋಗ್ತಿದ್ದಾರೆ, ಪ್ರೀನ್ ಕರ್ಕೊಂಡು ಹೋಗ್ತಿಲ್ಲ. ಏನಾದರೂ ಸಮಸ್ಯೆ ಇದೆ ಅಂತ ತಾನೇ ಅರ್ಥ? ಏನು ಸಮಸ್ಯೆ? ಏನೂ ಇಲ್ಲ ಅಣ್ಣ. ಅಣ್ಣ, ನಿಜವಾಗ್ಲೂ ಡಾಕ್ಟ್ರು ನೀನೊಬ್ಬನಿಗೆ ಬರೋದಕ್ಕೆ ಹೇಳಿದಾರಾ? ನಾನು ಒಬ್ಬನೇ ಬರಕ್ಕೆ ಹೇಳಿರೋದು. ಬರ್ತೀನಿ, ಬಾಯ್. ಅಣ್ಣ, ಹೇಳು ಪಾಪಚ್ಚಿ. ಅಣ್ಣ ಎಲ್ಲ ಓಕೆನಾ? ಹೀಗೆ ಕೇಳ್ತಾ ಇದೆಯಾ? ಎಲ್ರೂ ನೀನು ಅರ್ಥ ಮಾಡ್ಕೋತೀಯ, ಆದರೆ ನಿನ್ನ ಯಾರಾದರೂ ಅರ್ಥ ಮಾಡ್ಕೊಳಕ್ಕೆ ಅಂತ ಬಂದರೆ ಅದಕ್ಕೆ ಅವಕಾಶನೇ ಕೊಡದೆ ಒಂಟಿಯಾಗಿ ಇದ್ಬಿಡ್ತೀಯಲ್ಲೋ. ಇವಾಗೆಲ್ಲ ಮುಂಚಿನ ಥರ ಇಲ್ಲ, ನಾವೆಲ್ಲರೂ ಒಟ್ಟಿಗಿದ್ದೀವಿ. ನಮ್ಮ ಹತ್ರ ಹೇಳ್ಕೊಳ್ಳೋ. ನನಗೆ ಗೊತ್ತು, ಕೆಲವೊಂದು ವಿಷಯನ ಅತ್ತೆ ಹತ್ರ ಆಗಲಿ ಅತ್ತೆ ಹತ್ರ ಆಗಲಿ ಹೇಳ್ಕೊಳಕ್ಕಾಗಲ್ಲ. ಆದರೆ ನಾನಿದ್ದೀನಲ್ವಾ, ನನ್ನ ಹತ್ರ ಆದರೂ ಹೇಳ್ಕೊಳ್ಳೋ. ಪಾಪಚ್ಚಿ, ನೀನು ಹೀಗೆಲ್ಲ ಮಾತಾಡಿದ್ರೆ ಯಾರೋ ದೊಡ್ಡವರು ಅಂತ ನನಗನ್ಸುತ್ತೆ. ನೀನು ಡಾಕ್ಟ್ರು ನಿಜ, ಆದರೆ ನನಗೋಸ್ಕರ ನನ್ನ ಪಾಪಚ್ಚಿನ ಬರಲಾ? ನಾನೇನಾದರೂ ತಪ್ಪಾಗಿ ಹೇಳಿದ್ನ ಈಗ? ಹಾಗಲ್ಲ ಪಾಪಚ್ಚಿ. ನೋಡು, ಈ ರಿಪೋರ್ಟಲ್ಲಿ ಏನಿದೆ ಅಂತ ನಾನು ಇನ್ನೂ ನೋಡೋಕೆ ಹೋಗಿಲ್ಲ. ಡಾಕ್ಟರ್ ಅನಂತ ಲಕ್ಷ್ಮಿ ಅವರು ರೆಫರ್ ಮಾಡಿರೋಂಥ ಡಾಕ್ಟರ್ನ ಹೇಗೋ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಲ್ಲ, ಇದ್ರ ಬಗ್ಗೆ ಅವರೇ ಹೇಳಿದ್ರೆ ಒಳ್ಳೇದು.
ಯಾರು ಗೊತ್ತು, ನಾನು ಈ ರಿಪೋರ್ಟ್ನ ನೋಡಿ ನನಗೆ ಗೊತ್ತಾಗದೆ ನಾನು ಗೂಗಲ್ ಮಾಡಿ ಡಾಕ್ಟ್ರ್ ಮುಂದೆ 1000 ಪ್ರಶ್ನೆ ಇಟ್ಟು ಆಮೇಲೆ ಡಾಕ್ಟ್ರು ನಿಮಗೆ ಯಾಕೆ ನಾವು ಗೂಗಲ್ ಡಾಕ್ಟ್ರ್ ಥರನೇ ಹೋಗಿ ಎಲ್ಲ ತಿಳ್ಕೊಳ್ಳಿ ಇಟ್ಲಾ ಅಂತ ಬೈದು ಕಳಿಸ್ಬಿಟ್ರೆ ಅವ್ರು ನಿನ್ನನ್ನು ಒಬ್ಬನೇ ಯಾಕೆ ಕರೆದಿರೋದು? ನೀನು ತಲೆ ಕೆಡಿಸ್ಕೊಬೇಡ. ನೀನು ಅತ್ತಿಗೆನೂ ಕರ್ಕೊಂಡು ಹೋಗ್ಬೋದು, ಆದರೆ ಅವಳು ಮಗು ವಿಷಯದಲ್ಲಿ ತುಂಬ ಸೆನ್ಸಿಟಿವ್ ಆಗಿದ್ದಾಳೆ. ಆಮೇಲೆ ಡಾಕ್ಟರ್ ಹೇಳೋ ಪ್ರತಿಯೊಂದು ವಿಷಯನೂ ಅವಳಿಗೆ ಭೂತ ಥರ ಕಾಡುತ್ತೆ. ಸೊ ಅವಳು ಬರದೇ ಇರೋದೇ ಬೆಸ್ಟು. ಅದಕ್ಕೆ ಅನ್ಸುತ್ತೆ ಡಾಕ್ಟರ್ ಅನಂತಲಕ್ಷ್ಮಿ ಅವರು ನೀವೊಬ್ಬರೇ ಹೋಗಿ ಬನ್ನಿ ಅಂತ ಹೇಳಿರು. ಅಣ್ಣ ನಾನು ನಿನ್ನ ಜೊತೆ ಬರಲಾ? ಬೇಡ ಬೇಡ, ನಾನು ಒಬ್ಬನೇ ಹೋಗಿ ಬರ್ತೀನಿ. ಪ್ರಿಯಾನ್ ಬಿಟ್ಟು ನಿನ್ನನ್ನು ಕರ್ಕೊಂಡು ಹೋದರೆ ಪ್ರಿಯಾ ಮತ್ತೆ ಅತ್ತೆ ಏನೋ ಆಗೋಗಿದೆ ಅಂತ ಟೆನ್ಷನ್ ತೊಗೊತಾರೆ. ಆ ಥರ ಸೀನ್ಗಳು ಆಗೋದೇ ಬೇಡ. ಅದು ನಿಜ. ಪಾಪ ಅತ್ತೆ ಆಲ್ರೆಡಿ ಟೆನ್ಷನಲ್ಲಿದ್ದಾರೆ. ನೀನು ಹೋಗಿ ಬಾ, ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ಹೇಯ್, ಹೆದರಿಸ್ಬೇಡ ಕಣೆ ಪಾಪಚ್ಚಿ. ನಾನು ಎಲ್ಲಿ ಎದುರಿಸ್ದೆ ಅಣ್ಣ? ನೀನೊಬ್ಳು ಡಾಕ್ಟರ್ ಆಗಿದ್ಕೊಂಡು ನಾನೊಬ್ಬ ಡಾಕ್ಟರ್ನ ಮೀಟ್ ಮಾಡಕ್ಕೆ ಹೋಗ್ಬೇಕಾದ್ರೆ ದೇವ್ರಿದ್ದಾನೆ ಅಂತ ಧೈರ್ಯ ತುಂಬ ಕಳಿಸಿದ್ರೆ ನಾನು ಇದನ್ನು ಕೇಳಿ ಸಮಾಧಾನ ಪಟ್ಕೋಬೇಕಾ ಇಲ್ಲ ಭಯ ಆಗ್ಬೇಕಾ? ನೀನೇ ಹೇಳು. ಭಯ ಪಡೋ ಅಂಥದ್ದು ಏನೂ ಇಲ್ಲ ಅಣ್ಣ. ಎಲ್ರಿಗಿಂತ ದೇವ್ರೇ ದೊಡ್ಡವನು. ನೋಡು, ಮೊದಲು ಹೊರಡು, ನೀನು ಲೇಟ್ ಆಗ್ತಿದೆ. ಓಕೆ ಮೇಡಮ್, ಥ್ಯಾಂಕ್ ಯು, ಬಾಯ್. ಹನಿ ಊಟದ ಮೇಲೆ ನಿಮಗೆ ನನ್ನ ಮೇಲೆ ಯಾವ ಥರ ಪ್ರೀತಿ ಕಡಿಮೆ ಆಗಿದೆಯಾ? ಈಗ ಯಾರಾದರೂ ಬಂದು ನಿಮಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿನಾ ಅಥವಾ ಹನಿ ಮೇಲೆ ಜಾಸ್ತಿ ಪ್ರೀತಿನಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಇದೆಯಾ? ಇಲ್ಲ. ಯಾಕಂದ್ರೆ ನೀವಿಬ್ರು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀರಾ. ಆ್ಯಂಡ್ ಯು ಗ್ರೇಟ್. ಐ ಆಮ್ ನಾಟ್ ಗ್ರೇಟ್, ಐ ಆಮ್ ನಾಟ್ ಅ ಹೀರೋ. ಬಟ್ ಸಿಹಿ ಮೇಲೆ ಒಂದು ಚೂರು ಪ್ರೀತಿ ಕಡಿಮೆ ಆದರೂ ನನಗಿಷ್ಟ ಆಗಲ್ಲ. ಆ್ಯಂಡ್ ಯು ನೋ ಮೀ ವೆರಿ ವೆಲ್ ಚಿಕ್ಕಿ. ಅದಕ್ಕೆ ತಾನೇ ನೀವು ಹೇಳ್ತಾ ಇರೋದು ಯಾವ ತಮ್ಮನೂ ಬೇಡ ಅಂತ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ತಾತ ಬೇರೆ ಸಿಹಿ ಮುಂದೆನೆ ಮೊಮ್ಮಗು ಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ಸಿಹಿಗದ ಅರ್ಥ ಏನು ಅಂತಾನೂ ಗೊತ್ತಾಗ್ತಿಲ್ಲ. ಅವಳಿಗೆ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿಸ್ತಾ ಇದ್ದೀನಿ. ಆದರೂ ರಾಮ, ಪಾಪ ನಮ್ಮ ಸಿಹಿ ಪುಟ್ಟ ಕೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಈ ವಿಚಾರದಲ್ಲಿ ನಾನಂತೂ ಲಿಟಲ್ ಚಾಂಪ್ ಕಡೆನೆ ಅವಳ ಟೀಮಲ್ಲಿ ಆಡ್ತೀನಿ. ಓಕೆ ಚಿಕ್ಕಿ, ಏನಾಯ್ತು ಚಿಕ್ಕಿ? ವಾಟ್ಸ್ ರಾಂಗ್? ಏನಿಲ್ಲ ಅಪ್ಪು, ನಿನ್ನೆತ್ತಾಡಿಸ್ದವಳು, ನಿನ್ನನ್ನು ಸಾಕ್ದವಳು, ನಿನ್ನ ಮಗುನ ಎತ್ತಾಡಿಸ್ಬೇಕು ಅನ್ನೋ ಆಸೆ ನನಗಿರಲ್ವೇನೋ? ಆದರೆ ಇವೆಲ್ಲದ್ರ ಮುಂದೆ ಮಾವಯ್ಯನ ಲಾಜಿಕ್ಕು ಹರಕಾಗಲ್ಲ ಅಪ್ಪು. ನಿನಗೆ ಸಿಹಿನ ಬಿಟ್ಟು ಬೇರೆ ಯಾವ ಮಗು ಹತ್ರನೂ ಆ ಒಂದು ಪ್ರೀತಿನ ಹಂಚ್ಕೊಳ್ಳೋದಕ್ಕಾಗಲ್ಲ ಅಂತ ನನಗೆ ಗೊತ್ತಾಗುತ್ತೆ ಅಪ್ಪು. ಮಾವಯ್ಯನ್ಗೆ ಹೇಗಿದನ್ನೆಲ್ಲ ತಿಳಿ ಹೇಳೋದು? ಅದಕ್ಕೆ ಸಿಹಿಗೆ ತಮ್ಮ ಬೇಡ ಅಂತ ಆ ಕಂದಂಗೆ ಅರ್ಥ ಮಾಡಿಸೋಣ ಅಂತ ಹೋದೆ ಕಣೋ. ನೋಡಪ್ಪು, ನೀನು ಖುಷಿಯಾಗಿರ್ಬೇಕು. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನೋ. ಅದು ನನಗೆ ಅರ್ಥ ಆಗಲ್ವ ಚಿಕ್ಕಿ? ಇವಳಿಗೆ ಅರ್ಥ ಮಾಡಿಸ್ಬೇಕಷ್ಟೆ. ಚಿಕ್ಕಿ, ಸಮಾಧಾನ ಮಾಡ್ಕೊಳ್ಳಿ. ಅಳ್ಬೇಡಿ ಚಿಕ್ಕಿ, ಪ್ಲೀಸ್. ನೀವು ಹತ್ರ ನನಗಳು ಬರುತ್ತೆ. ಸಿಹಿ ಪುಟ್ಟ, ಅಪ್ಪ ಹೇಳಿದ್ದನ್ನು ಕೇಳಿಸ್ಕೊಂಡ್ಯಾ? ತಮ್ಮ ಪಾಪು ಇನ್ನು ಮುಂದೆ ಬರೋದಿಲ್ಲ. ಆ ದೇವರು ಬೇಕಿದ್ರೆ ವರ ಕೊಟ್ಬಿಡ್ತಾನೆ. ಆದರೆ ನಿಮ್ಮಪ್ಪ ನೋ ಚಾನ್ಸ್. ಅಪ್ಪ ನನಗೆ ಕೇಳಿದ್ದೆಲ್ಲ ಕೊಡ್ತಾರೆ, ನಮ್ಮನ್ನೂ ಕೊಡ್ತಾರೆ. ನೀನು ಏನೇ ಹಠ ಮಾಡಿದ್ರು ಸಾರಿ ಕಂದ, ತಮ್ಮ ಪಾಪು ನಿನಗೆ ಬರಲ್ಲ. ಬಂದೇ ಬರ್ತಾನೆ. ನನ್ನ ತಮ್ಮ ಬಂದೇ ಬರ್ತಾನೆ. May I come in, sir? Yeah, please come. Have your seat. ಹಲೋ ಸರ್, ಅಶೋಕ್. Hi. ನನ್ನ ವೈಫ್ ಪ್ರಿಯಾ, ಡಾಕ್ಟರ್ ಅನಂತಲಕ್ಷ್ಮಿ ಅವ್ರು ಹೇಳಿರ್ಬೇಕು. ಹೇಳಿದ್ದಾರೆ. ಆ್ಯಕ್ಚುಲಿ ಅವರು
ನಾನು ಒಬ್ಬನೇ ನಿಮ್ಮನ್ನು ಮೀಟ್ ಮಾಡೋದು ಒಳ್ಳೇದು ಅನ್ನೋ ಥರ ಮಾತಾಡಿದ್ರು. ನನ್ನ ವೈಫ್ ಪ್ರಿಯಾ ಇತ್ತೀಚೆಗೆ ಚಿಕ್ಕ ಚಿಕ್ಕ ವಿಷಯನೂ ತುಂಬ ಮನ್ಸಿಗೆ ಹಚ್ಕೊತಾ ಇದ್ದಾಳೆ. ಅದಕ್ಕೆ ನನಗೂ ಕೂಡ ನಾನು ಒಬ್ಬನೇ ಮೀಟ್ ಮಾಡೋದು ಒಳ್ಳೇದು ಅಂತ ಅನಿಸ್ತು. ಲಕ್ಷ್ಮಿ ಅವರೆಲ್ಲ ಹೇಳಿದ್ದಾರೆ. ಈ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರು, ಮಾಡಿಸಿದ್ದೀನಿ. ರುಟೀನ್ ಚೆಕಪ್ ಅಲ್ವಾ, ಬೇರೆ ಏನೂ ಇಲ್ಲ ಅಲ್ವಾ. ಆ್ಯಕ್ಚುಲಿ ಹೇಗೋ ನಿಮ್ಮನ್ನು ಮೀಟ್ ಮಾಡ್ತಿದ್ದೀನಿ, ಎಲ್ಲ ನೀವೇ ಹೇಳ್ತೀರಾ ಅಂತ ಇದನ್ನ ಇಟ್ಕೊಂಡು ಏನೂ ರಿಸರ್ಚ್ ಮಾಡಕ್ಕೆ ಹೋಗಿಲ್ಲ. ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಡಾಕ್ಟರ್? ಚೆಕ್ ಮಾಡ್ತೀನಿ. ಅವಯ್ಯ ತಗೊಳ್ಳಿ. ಇನ್ನ ನಿಮಗೆ ಯಾವ ಚಿಂತೆನೂ ಇಲ್ಲ ಮಾವಯ್ಯ. ಅಪ್ಪನು ಸೀತಾ ಹನಿಮೂನ್ಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ. ನಂಗೆ ಗೊತ್ತು ನನ್ನ ಮೊಮ್ಮಗ ನನ್ನ ಆಸೆನ ನಿರಾಸೆ ಮಾಡೋದಿಲ್ಲ ಅಂತ. ವಿಷಯ ಅದಲ್ಲ ಮಾವಯ್ಯ, ಅವರಿಬ್ರು ಮನ್ಸಲ್ಲಿ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಲ್ಲ. ಅಂದ್ರೆ ಎಲ್ಲಿಗೆ ಹೋಗೋದಾಗಿದ್ರು ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ಸ್ ಮುಗಿಸ್ಕೊಂಡು ಹೋಗಬೇಕು ಅನ್ನೋದೇ ಅವರ ಆಸೆ. ಅದರಲ್ಲೂ ಈ ವರ್ಷದ ಬರ್ತ್ಡೇ ತುಂಬ ಸ್ಪೆಷಲ್ ಅಲ್ವಾ ಮಾವಯ್ಯ? 75th ಇಯರ್ ಬರ್ಡೇ. ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅವರಿಬ್ಬರ ಆಸೆ. ಅವ್ರು ಯೋಚನೆ ಮಾಡೋದನ್ನು ಸರಿ ಇದೆ ಅಲ್ವಾ ಮಾವಯ್ಯ? 75ನೇ ವರ್ಷ ಡೈಮಂಡ್ ಜುಬ್ಲಿ, ಅದನ್ನ ಸೆಲೆಬ್ರೇಟ್ ಮಾಡದೆ ಹೇಗೆ ಹೋಗ್ತಾರೆ ಹೇಳಿ? ಆಡಂಬರ ಎಲ್ಲ ಯಾಕಮ್ಮ ನನಗೆ. ನೀವ್ ಹಾಗೆಲ್ಲ ಅನ್ಕೊಳ್ಳೋ ಹಾಗಿಲ್ಲ ಮಾವಯ್ಯ. ನಾನು ಅವ್ರ ಹತ್ರ ಮಾತಾಡಿ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೀವಿ. ಸಿಹಿನ ನಾವು ದೂರ ಕಳ್ಸಿದ್ರೆ ಇವರಿಬ್ರು ಹತ್ರ ಆಗ್ತಾರೆ ಅಂತ ಅನ್ಕೊಂಡ್ವಿ. ಆದ್ರೆ ಅದೆಲ್ಲ ಉಲ್ಟಾ ಹೊಡಿತು. ಸಿಹಿ ಆ ಕಡೆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗಿದ್ದೆ ಇವರಿಬ್ರು ಸನ್ಯಾಸಿಗಳಾಗ್ಬಿಟ್ಟಿದ್ರು. ಒಳ್ಳೇದೇ ಆಯ್ತು ಸಿಹಿ ವಾಪಸ್ ಬಂದಿದ್ದು. ಅದಕ್ಕೆ ಮಾವಯ್ಯ, ಸಿಹಿ ನಾನು ನಮ್ಮ ಅನಿ ಸ್ಕೂಲ್ಗೆ ಸೇರ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಂಗೆ ಮಾಡಮ್ಮ. ಈ ಚಿಕ್ಕ ಮಗು ದೂರ ಶಾಲೆಗೆ ಹೋಗಿ ಒದ್ದಾಡೋದನ್ನ ನನ್ನ ಕೈಲೂ ನೋಡೋಕ್ಕಾಗಲ್ಲ. ಹ್ಞೂ ಮಾವಯ್ಯ, ಸಿಹಿ ವಿಷಯನ ಅವರಿಬ್ಬರಿಗೆ ಬಿಟ್ಬಿಡೋಣ. ಆದ್ರೆ ನಿಮ್ ಬರ್ತ್ಡೇನ ಹಾಗೆ ಬಿಡೋದಕ್ಕಾಗಲ್ಲ. ಎಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡಿ ಅಂತ ಅವರಿಬ್ಬರಿಗೆ ಬಿಟ್ಬಿಟ್ಟಿದ್ದೀನಿ. ಓ, ಹಂಗಿದ್ರೆ ಈ ಸಲ ಭಾರ್ಗವಿ ಕಾರುಬಾರು ಏನೂ ಇಲ್ಲ ಅನ್ನು. ನಥಿಂಗ್. ಇನ್ನೇನೇ ಇದ್ರು ಸೀತಾರಾಮಂದೇ ಕಾರ್ಬಾರು. ಮಾವಯ್ಯ, ಈಗ ನಿಮ್ಗೆ ಸಂತೋಷ ಅಲ್ಲ? ಹೇಳ್ತೀಯಲ್ಲಮ್ಮ, ತುಂಬ ಸಂತೋಷನೇ. ಅವರ ಆಸೆ ಅಂತಲೇ ಆಗಲಿ. ಡಾಕ್ಟರ್, ಏನಾಯ್ತು? ಅಶೋಕ್, ಲೈಫಲ್ಲಿ ಇನ್ನು ಮುಂದೆ ತುಂಬ ಚಾಲೆಂಜಸ್ ಇರುತ್ತೆ. ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಚಾಲೆಂಜಿಂಗಾ? ನೀವೇನು ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಡಾಕ್ಟರ್ ಅನಂತ ಲಕ್ಷ್ಮಿ ಅವ್ರು ನನ್ನ ಹತ್ರ ಮಾತಾಡಿದಾಗ ಪ್ರಿಯಾಗೇನೋ ತೊಂದರೆ ಇದೆ ಅಂತ ನನಗನ್ಸಿತ್ತು. ಏನೇ ಇದ್ರು ನನಗೆ ಅರ್ಥ ಆಗೋ ಥರ ಡೈರೆಕ್ಟಾಗಿ ಹೇಳಿ. ನೋಡಿ, ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ ನನಗೆ ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಜೀವನದಲ್ಲಿ ತುಂಬ ತೊಂದರೆಗಳನ್ನ ನೋಡಿದ್ದೀನಿ, ಸಹಿಸ್ಕೊತೀನಿ. ಪ್ಲೀಸ್ ಹೇಳಿ ಡಾಕ್ಟರ್. ಪ್ರಿಯಾ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಕ್ಯಾನ್ಸರಾ? ನೋ, ಏನೇನು ಹೇಳ್ಬೇಡಿ ಡಾಕ್ಟರ್, ಪ್ಲೀಸ್. ನನಗೆ ಅರ್ಥ ಆಗುತ್ತೆ ಅಶೋಕ್, ಇಂಥ ದೊಡ್ಡ ವಿಷಯನ ಡೈಜೆಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಬಟ್ ಅವ್ರಿಗೆ ಕ್ಯಾನ್ಸರ್ ಇರೋದಂತೂ ನಿಜ. ಅಶೋಕ್, ನೀವು ಓದಿರೋರು, ನಿಮ್ಮ ವೈಫು ಓದಿರೋರು, ಒಟ್ಟಿಗೆ ಇದನ್ನು ಟ್ರೀಟ್ಮೆಂಟ್ ಮಾಡೋಣ. ಲಕ್ಷ್ಮಿಯವರೆಲ್ಲ ಹೇಳಿದ್ದಾರೆ, ನಿಮ್ಮ ಪ್ರಿಯಾ ಅವ್ರ ಮನಸ್ಸು ಮಗು ಥರ, ಅವ್ರ ಮನಸ್ಸು ತುಂಬ ಸೂಕ್ಷ್ಮ ಅಂತ. ಇಂಥ ಶಾಕಿಂಗ್ ವಿಷಯನ ಅವ್ರು ತಡ್ಕೊಳ್ಳಲ್ಲ, ನನಗೆ ಅರ್ಥ ಆಗುತ್ತೆ. ಆದರೆ ನಾವಿದನ್ನು ಕೂತು ಅವ್ರ ಕಾಯಿಲೆ ಬಗ್ಗೆ ಅರ್ಥ ಮಾಡಿಸ್ಬೇಕು. ಆಗಲೇ ನಮ್ಮ ಟ್ರೀಟ್ಮೆಂಟ್ ಪ್ರೋಸೆಸ್ಸು ಈಸಿ ಆಗೋದು. ಐ ಆಮ್ ವಿತ್ ಯು ಇನ್ ದಿಸ್ ಜರ್ನಿ. ಪೇಷಂಟ್ಗೆ ಹೇಳ್ದೆ ಟ್ರೀಟ್ಮೆಂಟ್ ಮಾಡೋದು ತುಂಬ ಕಷ್ಟ. ಅದೇನಿದ್ರೂ ಸಿನಿಮಾದಲ್ಲೋ ಕತೆ ಕಾದಂಬರಿಲೋ ನಡೆಯುತ್ತಷ್ಟೆ. ರಿಯಲ್ ಲೈಫಲ್ಲಿ ನಾವು ಪ್ರಾಕ್ಟಿಕಲ್ ಆಗಿರ್ಬೇಕಲ್ವಾ? ಪ್ರಾಕ್ಟಿಕಲ್ ಅಂದ್ರಲ್ಲ,
ಆ ಹೊರೆ ಎಲ್ಲ ನನ್ನ ಮೇಲೆ ಇರಲಿ ಡಾಕ್ಟರ್. ಆದರೆ ಈ ವಿಷಯ ಮಾತ್ರ ನಾವು ಪ್ರಿಯಾಂಗೆ ಹೇಳೋ ಹಾಗಿಲ್ಲ. ಬಟ್ ಅಶೋಕ್, ಡಾಕ್ಟರ್ ನಿಮಗೆ ಗೊತ್ತಿಲ್ಲ, ನಾನೊಂಚೂರು ದಪ್ಪ ಆಗಿದ್ದೀನಿ ಅಂತ ಗೊತ್ತಾದರೂ ಅವಳು ತುಂಬ ನೊಂದ್ಕೊತಾಳೆ. ನೋಡೋವ್ರ ಕಣ್ಣಿಗೆ ಅವಳು ತುಂಬ ಉಡಾಫೆ ಅನ್ನಿಸ್ಬೋದು, ಆದರೆ ಅವಳು ಉಗುರಿನ ಬಣ್ಣ ಒಂಚೂರು ಕಿತ್ತೋದ್ರು ಅವಳು ತುಂಬ ಬೇಜಾರಾಗ್ತಾಳೆ. ಅದರಲ್ಲಿ ಅವಳು ಬದುಕಿನ ಬಣ್ಣ ಕಿತ್ಕೊಳ್ಳೋಂಥ ಕ್ಯಾನ್ಸರ್ ಅಂತ ಕಾಯಿಲೆ ಬಂದಿದೆ ಅವಳಿಗೆ ಅಂತ ಗೊತ್ತಾದರೆ ಅವಳಿಗೆ ಎಷ್ಟು ಬೇಜಾರಾಗ್ಬೇಡ. ಈ ವಿಷಯನ ನೀವು ಅವಳಿಗೆ ಹೇಳು ಅಂತ ಹೇಳ್ತಿದ್ದೀರಲ್ಲ, ಹೇಗೆ ಸಾಧ್ಯ? ನೋ ಡಾಕ್ಟರ್. ಅಶೋಕ್, ನನಗೆ ಅರ್ಥ ಆಗುತ್ತೆ, ಆದರೆ ಪೇಷಂಟ್ಗಿಲ್ದೆ ಟ್ರೀಟ್ಮೆಂಟ್ ಮಾಡೋದು ಹೇಗೆ? ಇಂಥ ಟೈಮಲ್ಲಿ ನೀವು ನಮಗೆ ಕೋಪ್ರೇಟ್ ಮಾಡಬೇಕು. ಟ್ರೀಟ್ಮೆಂಟ್ಗೆ ಏನೇನು ಬೇಕೋ ಅದೆಲ್ಲ ಹೇಳಿ, ನಾನು ನೋಡ್ಕೊತೀನಿ. ಪ್ರಿಯಾ ಯಾವತ್ತಿದ್ರೂ ನನ್ನ ಪ್ರಿಯಾರಿಟಿ. ಬಟ್ ಈ ವಿಷಯ ಮಾತ್ರ ಪ್ರಿಯಾಗೆ ಹೇಳೋದು ಬೇಡ ಡಾಕ್ಟರ್, ಪ್ಲೀಸ್. ಈಗೆಲ್ಲ ಇಂಟರ್ನೆಟ್ ಕಾಲ, ನಾವು ಮಾಡೋ ಟೆಸ್ಟ್ಗಳನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ರೇ ಎಲ್ಲ ವಿಷಯ ಗೊತ್ತಾಗುತ್ತೆ. ಅಲ್ಲಿ ಗೊತ್ತಾಗೋಕ್ಕಿಂತ ಮುಂಚೆ ನಾವು ಹೇಳೋದು ಬೆಟ್ರ್ ಅಲ್ವಾ? ನೋ ಡಾಕ್ಟರ್, ನಾನು ಪ್ರಿಯನ್ ಪಕ್ಕದಲ್ಲೇ ಇರ್ತೀನಿ. ಅವಳ ಪಾಲಿಗೆ ನಾನೇ ಗೂಗಲ್ಲು, ನಾನೇ ಇಂಟರ್ನೆಟ್. ಅವ್ಳಿಗೆ ಏನೇ ಮಾಡೋದಿದ್ರು ನನ್ನನ್ನು ಕೇಳ್ಬಿಟ್ಟೆ ಮಾಡೋದು. ಏನೋ ಅವಳಿಗೆ ತಲೆನೋವು ಬಂದಾಗಲಿಲ್ಲ ನಾನೇ ಅವಳಿಗೆ ಟೀ ಮಾಡಿಕೊಡ್ಬೇಕು. ನನ್ನ ಗಂಡ ಇದ್ದಾನೆ, ಸೂಪರಾಗಿ ಟೀ ಮಾಡ್ತಾನೆ, ಎಂಥ ತಲೆನೋವು ಇದ್ರೂ ಓಡಿಸ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಅವಳು ತಲೆನೋವು ಓಡಿಸೋ ಟೀ ಮಾತ್ರ ಅಲ್ಲ, ಕ್ಯಾನ್ಸರ್ ಓಡಿಸೋ ಔಷಧಿನೂ ನಾನೇ ಹಾಕ್ತೀನಿ. ಪ್ಲೀಸ್ ಡಾಕ್ಟರ್, ಈ ವಿಷಯನ ಮಾತ್ರ ಅವಳಿಗೆ ಹೇಳೋದು ಬೇಡ, ಪ್ಲೀಸ್. ನಿಮ್ಮನ್ನು ಬಿಟ್ಟು ನನ್ನ ಕೈಲೂ ಇರೋಕ್ಕಾಗಲ್ಲ, ಯಾವಾಗಲೂ ಜೊತೆಗೆ ಇಟ್ಕಿರೋಲ್ಲ. ನನಗೆ ಸಿಹಿ ತರ ಒಂದು ಮುಚ್ಚಾದ ಮಗು ಅಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ?